Hi, dear students. So, you know that we were discussing about the control and coordination. So, in that, how control and coordination takes place in human beings, that one we were discussing, and the parts which are involved in the control and coordination. So, there are two parts which are involved in control and coordination, that is hormonal system and nervous system. So, we were discussing about the nervous system, right, in the last class. So, in the nervous system, there are three parts, you know that is nerves, uh, brain and the spinal cord. So all those things, brain, spinal cord, nerves, about all three parts we were studied in the last class. So by using all these three components, that is nerves, spinal cord and the brain, the human body undergo special action, so special movement by using all these three components. Again I'm telling, nerves, uh, spinal cord and the brain. Using all these three components, the human body undergo, or uh, having human body gains the particular action, special action, that is called as reflex action. What is called reflex action? So how it works, how reflex action takes place in the human body, that one we are going to discuss in this class. So let us discuss what is reflex action, how it takes place. So first we will discuss about the what is reflex action. It's any action which is sudden, giving the sudden response to the stimulus. Reflex action means giving the sudden response to the stimulus is called reflex action. So unconscious or involuntary response of the effectors to the stimulus. ಎಫೆಕ್ಟಾರ್ಸ್ಗಳು ಇನ್ವಾಲಂಟರಿ ಆ್ಯಕ್ಷನ್ಸ್ನ ಮಾಡ್ತವೆ, ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಆ್ಯಕ್ಷನ್ಸ್ನ ಮಾಡ್ತವೆ, ಅಂದರೆ ವಿತೌಟ್ ಅವರ್ ಕಂಟ್ರೋಲ್ ಇಟ್ ಅಂಡರ್ಗೋ ಇನ್ ದ ಆ್ಯಕ್ಷನ್, ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಕ್ಷನ್. ಎಕ್ಸಾಂಪಲ್ಸ್ ನಾವು ಬೇಕಾದಷ್ಟು ಹೇಳಿದ್ದೀನಿ ನಾನು. ಅದೇ ಹಾಟ್ ಐರನ್ ಬಾಕ್ಸ್ ಮೇಲೆ ಕೈ ಇಟ್ಟಾಗ ನಾವು ಹೆಂಗೆ ಸಡನ್ನಾಗಿ ವಿತೌಟ್ ಅವರ್ ಐಡಿಯಾ, ನಮ್ಗೆ ಗೊತ್ತಿಲ್ಲದೇ ನಾವು ಕೈನ ವಾಪಸ್ ತಗೊತೀವಿ. ಒಂದು ಮುಳ್ಳು ಮೇಲೆ ಕಾಲಿಟ್ಟ ತಕ್ಷಣ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಕಾಲನ್ನ ಮೇಲೆ ಎತ್ಕೊತೀವಿ. If you see the snake in front of you, we will start to run back, alva. So these are all, if you heard any irritating or any sound around you, you will suddenly turns back your neck. So this is reflex action. So how it works, what are the parts involved in the reflex action, that one we were going to discuss in this class. ಸೊ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ರಿಸೆಪ್ಟಾರ್ಸ್ ಬಗ್ಗೆ. ರಿಸೆಪ್ಟಾರ್ಸ್ ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್, ಎಫೆಕ್ಟಾರ್ಸ್, ರಿಸೆಪ್ಟಾರ್ಸ್ ಮತ್ತು ಎಫೆಕ್ಟಾರ್ಸ್ ಅಂತ ಇರುತ್ತೆ, ಸೆನ್ಸರಿ ನರ್ವ್ಸ್ ಮತ್ತು ಮೋಟಾರ್ ನರ್ವ್ಸ್ ಅಂತ ಇರುತ್ತೆ ಅಂತ. ಸೊ 4 ಪಾರ್ಟ್ಸ್ ನೋಡ್ರಿ: ರಿಸೆಪ್ಟಾರ್ಸ್ ಮತ್ತು ಎಫೆಕ್ಟಾರ್ಸ್, ಸೆನ್ಸರಿ ನರ್ವ್ಸ್ ಮತ್ತು ಮೋಟಾರ್ ನರ್ವ್ಸ್. ಇವೆಲ್ಲರ ಮಧ್ಯೆ ಯಾರಿರ್ತಾರಪ್ಪ ಅಂತಂದರೆ, ಯಾರಿರ್ತಾರೆ? ಸ್ಪೈನಲ್ ಕಾರ್ಡ್ ಇರುತ್ತೆ, ಗೊತ್ತಾಗತ್ತಾ? ಸೊ ಯು ಆರ್ ಲುಕಿಂಗ್ ದ ಪಿಕ್ಚರ್ ಆಫ್ ಸ್ಪೈನಲ್ ಕಾರ್ಡ್. ಇದು ಸ್ಪೈನಲ್ ಕಾರ್ಡು, ಗೊತ್ತಾಗುತ್ತೆ? ನಮ್ಮ ಬ್ಯಾಕ್ ಬೋನ್ ಇರುತ್ತೆ, ಆ ಬ್ಯಾಕ್ ಬೋನ್ನ ಹಾಫ್ ಕಟ್ ಮಾಡಿದಾಗ ಚಿತ್ರ ಹೇಗೆ ಕಾಣುತ್ತೆ ಅನ್ನೋದನ್ನ ನಿಮ್ಮ ಈ ಚಿತ್ರದಲ್ಲಿ ತೋರಿಸಿದ್ರು. ವರ್ಟಿಕಲ್ ಆಗಿ, ಟ್ರಾನ್ಸ್ವರ್ಸ್ ಆಗಿ ಕಟ್ ಮಾಡಿದಾಗ, ಈ ರೀತಿ ಟ್ರಾನ್ಸ್ವರ್ಸ್ ಆಗಿ ಕಟ್ ಮಾಡಿದಾಗ ಬ್ಯಾಕ್ ಬೋನ್ ಹೇಗೆ ಕಾಣುತ್ತೆ ಅಂತ, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ನರ್ವ್ಸ್ ಇದಾವೆ ಅಂತ ತೋರಿಸಿದ್ದಾರೆ ಚಿತ್ರದಲ್ಲಿ. ಗೊತ್ತಾಗ್ತಿದೆ ಅಲ್ವಾ? ಇದನ್ನ ನಾವೇನಂತ ಕರಿತೀವಿ? ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ ಈ ಚಿತ್ರನ. ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಇದರಲ್ಲಿ ಏನೇನು ಇನ್ವಾಲ್ವ್ ಆಗಿದೆ? 4. ಒಂದು ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್, ಆಮೇಲೆ ರಿಸೆಪ್ಟಾರ್ಸ್ ಮತ್ತು ಎಫೆಕ್ಟಾರ್ಸ್. ಗೊತ್ತಾಗತ್ತಾ? ಸೆನ್ಸರಿ ನರ್ವ್ಸ್, ಮೋಟಾರ್ ನರ್ವ್ಸ್, ರಿಸೆಪ್ಟಾರ್ಸ್, ಎಫೆಕ್ಟಾರ್ಸ್, ಇವಿಷ್ಟನ್ನು ಸೇರಿಸ್ಕೊಂಡು ನಾವು ರಿಫ್ಲೆಕ್ಸ್ ಆ್ಯಕ್ಷನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ವಿಲ್ ಸಿ ಹೌ. ಸೊ ರಿಸೆಪ್ಟಾರ್ಸ್ ಒಂದೊಂದೇ, ಹಾಗಂದರೆ ಏನು ಅಂತ ಹೇಳ್ಬಿಡ್ತೀನಿ ನೋಡಿರಿ ನಾನು. ರಿಸೆಪ್ಟಾರ್ಸ್ ಅಂದ್ರೇನು, ಎಫೆಕ್ಟಾರ್ಸ್ ಅಂದ್ರೇನು, ಸೆನ್ಸರಿ ನರ್ವ್ಸ್ ಅಂದ್ರೇನು, ಮೋಟಾರ್ ನರ್ವ್ಸ್ ಅಂದ್ರೇನು ಅಂತ. ಸೊ ಈಗ ರಿಸೆಪ್ಟಾರ್ಸ್ ಅಂತ ಅಂದರೆ ಸ್ಕಿನ್ ಯಾವುದೇ ಮೆಸೇಜನ್ನು ರಿಸೀವ್ ಮಾಡ್ಕೊಳತ್ತಲ್ಲ, ಅದನ್ನು ನಾವು ರಿಸೆಪ್ಟಾರ್ಸ್ ಅಂತ ಕರಿತೀವಿ. ಸ್ಕಿನ್ನನ್ನು ನಾವು ರಿಸೆಪ್ಟಾರ್ ಅಂತ ಕರಿಬೋದು, ನೋಸನ್ನು ರಿಸೆಪ್ಟಾರ್ ಅಂತ ಕರಿಬೋದು, ಟಂಗ್ ವಿಚ್ ರಿಸೀವ್ಸ್ ದ ಟೇಸ್ಟ್, ನೋಸ್ ವಿಚ್ ರಿಸೀವ್ಸ್ ದ ಸ್ಮೆಲ್, ಐಸ್ ಇಸ್ ದ ರಿಸೆಪ್ಟಾರ್ ವಿಚ್ ರಿಸೀವ್ಸ್ ದ ವಿಷನ್, ear is a receptor which receives the sound,
ಆ್ಯಂಡ್ ಸ್ಕಿನ್ ಇಸ್ ದ ರಿಸೆಪ್ಟರ್ ವಿಚ್ ರಿಸೀವ್ಸ್ ದ ಟಚ್. ಸೊ ಇದನ್ನು ನಾವು ರಿಸೆಪ್ಟರ್ಸ್ ಅಂತ ಕರಿತೀವಿ. ಈ ರಿಸೀವ್ ಮಾಡ್ಕೊಂಡ್ಮೇಲೆ ಅದನ್ನು ಸ್ಪೈನಲ್ ಕಾರ್ಡಿಗೆ ತಗೊಂಡೋಗಿ ಕೊಡಬೇಕು. ತಗೊಂಡೋಗಿ ಕೊಡೋದಕ್ಕೆ ನಮ್ಮ ಬಾಡಿಯಲ್ಲಿ ನರ್ವ್ಸ್ ಇದ್ದಾವೆ. ಅವುಗಳನ್ನು ನಾವು ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ. ಗೊತ್ತಾಗತ್ತಾ? ರಿಸೀವ್ ಮಾಡ್ಕೊಂಡಿರುವಂಥ ಮೆಸೇಜನ್ನು ತಗೊಂಡೋಗಿ ಕೊಡುತ್ತೆ. ನೋಡ್ರಿ, ಇಲ್ಲಿದೆ ರಿಸೆಪ್ಟರ್ಸ್, ಇದು ರಿಸೆಪ್ಟರ್. ಓಕೆನಾ? ಏನಿದು ಸ್ಕಿನ್, ಏನೋ ಒಂದು ಗುಂಡ್ಪಿನ್ ಚುಚ್ಚಿದೆ, ಅದನ್ನು ರಿಸೀವ್ ಮಾಡ್ಕೊಂಡಿದೆ. ನಮ್ಮ ಬೆರಳದು ಫಿಂಗರ್ಗೆ ಗುಂಡ್ಪಿನ್ ಚುಚ್ಚಿದೆ, ಅದನ್ನು ರಿಸೀವ್ ಮಾಡ್ಕೊಂಡಿದೆ. ಏನು ಸ್ಕಿನ್ ರಿಸೀವ್ ಮಾಡ್ಕೊಂಡಿದೆ, ರಿಸೆಪ್ಟರ್ ಆಗಿ ಕೆಲಸ ಮಾಡಿದೆ. ಸೊ ಅಲ್ಲಿಂದ ಮೆಸೇಜನ್ನು ಅದು ತಗೊಂಡು ಹೋಗ್ತಾ ಇದೆ. ಇಲ್ಲಿ ಯಾವ ನರ್ವ್ ಇದೆ? ಇದು ಸೆನ್ಸರಿ ನ್ಯೂರಾನ್ ಇದೆ, ಸೆನ್ಸರಿ ನರ್ವ್ಸ್ ಇದೆ. ಮೆಸೇಜನ್ನು ತಗೊಂಡೋಗಿ ಕೊಡೋದು, ರಿಸೆಪ್ಟರ್ಸ್ಗಳು ರಿಸೀವ್ ಮಾಡ್ಕೊಂಡಿರೋಂಥ ಮೆಸೇಜನ್ನು ತಗೊಂಡೋಗಿ ಸೆನ್ಸರಿ ನ್ಯೂರಾನ್ ಎಲ್ಲಿ ಕೊಡುತ್ತೆ? ಸ್ಪೈನಲ್ ಕಾರ್ಡಿಗೆ ಕೊಡುತ್ತೆ. ಇದು ಬ್ರೈನಿಗೆ ಹೋಗುತ್ತೆ, ಅದು ಬ್ರೈನ್ ಇಂಟರ್ಪ್ರಿಟ್ ಮಾಡಿ ಮೆಸೇಜ್ ಮತ್ತೆ ಸ್ಪೈನಲ್ ಕಾರ್ಡಿಗೆ ಬರುತ್ತೆ. ಅಂದರೆ ಇಂಟರ್ಪ್ರಿಟ್ ಅಂದರೆ ಏನು ಮಾಡಬೇಕು ಅಂತ, ಅಂದರೆ ಬಂದಿರುವಂತಹ ಸ್ಟಿಮ್ಯುಲಸ್ಗೆ ಏನು ರೆಸ್ಪಾನ್ಸ್ ಮಾಡಬೇಕು ಅಂತ. ಸೊ ನೆಕ್ಸ್ಟು ಆ ಮೆಸೇಜ್ ಹೋಗುತ್ತಲ್ಲ, ಅಂದರೆ ತಗೊಂಡೋಗಿ ಕೊಡೋದು. ಈಗ ಏನು ಕೆಲಸ ಮಾಡಬೇಕು ಅಂತ ತಗೊಂಡೋಗಿ ಯಾರಿಗೆ ಕೊಡಬೇಕು? ಮಸಲ್ಸಿಗೆ ಕೊಡಬೇಕು. ನಾನೀಗ ಹಾರ್ಟ್ ಬಾಡಿ ಮೇಲೆ, ಇದು ಹಾರ್ಟ್ ಬಾಡಿ ಅಂತ ಅಂದ್ಕೊಳ್ರಿ, ಹಾರ್ಟ್ ಬಾಡಿ ಮೇಲೆ ಕೈ ಇಟ್ಟಿದ್ದೀನಿ, ಕೈ ತೆಗಿತೀನಿ. ನಾನು ಕೈ ತೆಗಿಯೋದು ಯಾರ ಕೆಲಸ ಹೇಳೋದು? ಮಸಲ್ಸ್ ಕೆಲಸ. ಇಲ್ಲಿರುತ್ತಲ್ಲ ಮಸಲ್ಸು, ಏನು ಮಾಡ್ತೀನಿ? ನಾನು ಕೈಯನ್ನು ಹೊರಗಡೆ ತಗೊಳ್ತೀನಿ. ಐ ವಿಲ್ ಟೇಕ್ ಬ್ಯಾಕ್ ಮೈ ಹ್ಯಾಂಡ್ ಫ್ರಮ್ ದ ಹಾರ್ಟ್ ಬಾಡಿ. ಸೊ ಎಲ್ಲಿಂದ ಬರುತ್ತೆ ಮೆಸೇಜು? ಸ್ಪೈನಲ್ ಕಾರ್ಡಿಂದ ಮೋಟಾರ್ ನರ್ವ್ಸ್ನ ಮುಖಾಂತರ ಬರುತ್ತೆ. ಗೊತ್ತಾಗತ್ತಾ? ಮೋಟಾರ್ ನ್ಯೂರಾನ್ ಮುಖಾಂತರ ಎಫೆಕ್ಟಾರ್ಸ್ಗೆ ಬಂದು ಮೆಸೇಜ್ ತಲುಪುತ್ತೆ. ಎಫೆಕ್ಟಾರ್ ಯಾವುದಿಲ್ಲಿ? ಮಸಲ್ಸ್. ಗೊತ್ತಾಗ್ತಿದೆಯಾ? ಅಥವಾ ಒಂದು ಸ್ವೀಟನ್ನು ನೋಡಿದಾಗ, ನಿಮ್ಗೆ ಇಷ್ಟವಾದಂಥ ಸ್ವೀಟನ್ನು ನೋಡಿದಾಗ, ನಿಮ್ಗೆ ಇಷ್ಟವಾದಂಥ ಫುಡ್ ನೋಡಿದಾಗ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. ಅದು ಕೂಡ ಎಫೆಕ್ಟಾರ್ ಆಗಿ ಗ್ಲ್ಯಾಂಡ್ಸ್, ಮಸಲ್ಸ್ ಮತ್ತು ಗ್ಲ್ಯಾಂಡ್ಸ್ಗಳು ಎಫೆಕ್ಟಾರ್ ಆಗಿ ಕೆಲಸ ಮಾಡುತ್ತೆ. ಗೊತ್ತಾಗತ್ತಾ? ಸೊ 4 ಪಾರ್ಟ್ಸ್ ಗೊತ್ತಾಯ್ತಲ್ವ ನಿಮಗೆ? ರಿಸೆಪ್ಟರ್, ಸ್ಕಿನ್ ವಿಚ್ ರಿಸೀವ್ಸ್ ದ ಮೆಸೇಜ್, sensory neuron which sends the message which is received by the receptors to the brain and spinal cord, and which interpret the message by the brain and nerve impulses ಮುಖಾಂತರ ತಗೊಂಡು ಕೊಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಥರ ಮೆಸೇಜನ್ನು ಇಂಟರ್ಪ್ರಿಟ್ ಮಾಡಿ ಬ್ರೈನ್ ಆದಮೇಲೆ ಸ್ಪೈನಲ್ ಕಾರ್ಡ್ನ ಮುಖಾಂತರ ಮೆಸೇಜ್, ಅಂದರೆ ಏನು ಮಾಡಬೇಕು ಅಂತ ಮೆಸೇಜು ಕೆಲಸ ಮಾಡೋದಲ್ವ, ಅದಕ್ಕೆ ಅದನ್ನ ಮೋಟಾರ್ ನ್ಯೂರಾನ್ ಅಂತ ಕರಿತೀವಿ. ಮೆಸೇಜನ್ನು ರಿಸೀವ್ ಮಾಡ್ಕೊಂಡು ತೊಗೊಂಡೋಗೋದಲ್ವ, ಅದಕ್ಕೆ ಅದನ್ನ ಸೆನ್ಸರಿ ನ್ಯೂರಾನ್ ಅಂತ ಕರೀತಾರೆ. ಸೊ ಮೋಟಾರ್ ನ್ಯೂರಾನ್ ಏನು ಮಾಡುತ್ತೆ? ಎಫೆಕ್ಟಾರ್ಗೆ ಮೆಸೇಜನ್ನು ತಗೊಂಡೋಗ್ಕೊಡುತ್ತೆ. ಎಫೆಕ್ಟಾರು ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತೆ. ಅದೇನು ಹೇಳುತ್ತೋ ಆ ಮೆಸೇಜನ್ನು ಕೈ ತೆಗಿಯೋ, ಅಲ್ಲೇ ಇಟ್ಕೊಳ್ಳೋ, ಸ್ವಲ್ಪ ಬಿಸಿ ಇದೆ ಸಾಕು ಏನು ತೊಂದರೆ ಇಲ್ಲ, ತೆಗಿಯೋದು ಬೇಡ, ಆ ಥರ ಎಲ್ಲ ರಿಸಲ್ಟನ್ನು ಎಫೆಕ್ಟಾರ್ಗೆ ಕಳಿಸುತ್ತೆ. ಎಫೆಕ್ಟಾರ್ ಆ ಕೆಲಸ ಮಾಡುತ್ತೆ. ಸೊ ಈ ಥರ ನಾವು ಸಡನ್ ರೆಸ್ಪಾನ್ಸ್ ಮಾಡ್ತೀವಿ. ಅಲ್ಲೇನೋ ಸೌಂಡ್ ಬಂತು, ಇಯರ್ ಅದನ್ನು ರಿಸೀವ್ ಮಾಡ್ಕೊಳ್ತು, ಸೆನ್ಸರಿ ನ್ಯೂರಾನ್ ಅದನ್ನು ಸ್ಪೈನಲ್ ಕಾರ್ಡಿಗೆ ತೊಗೊಂಡೋಗಿ ಕೊಡ್ತು, ಬ್ರೈನ್ ಅದಕ್ಕೆ ಆ ಸೌಂಡ್ಗೆ ನಾನು ತಿರುಗಿ ನೋಡಬೇಕು ಅಂತ ಮತ್ತೆ ನೆಕ್ ಇಲ್ಲಿ ಮಸಲ್ಸ್ ಇದ್ದಾವೆ, ಅಲ್ಲಿಗೆ ಮೆಸೇಜನ್ನು ಮೋಟಾರ್ ನ್ಯೂರಾನ್ ಮುಖಾಂತರ, ಇಲ್ಲಿ ಎಫೆಕ್ಟಾರ್ಸ್ ಇದ್ದಾವೆ, ಅಲ್ಲಿಗೆ ಮೆಸೇಜನ್ನು ಕಳಿಸುತ್ತೆ ಮಸಲ್ಸ್. ನಾವು ಏನು ಮಾಡ್ತೀವಿ? ಚೆಕ್ ಅಂತ ಈ ಕಡೆಗೆ ತಿರುಗಿ ನೋಡ್ತೀವಿ. ಸೊ ಇದನ್ನು ನಾವು, ಈ ಆ್ಯಕ್ಷನ್ಸ್ನ ನಾವು ಏನಂತ ಕರಿತೀವಿ? ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದೆ ಅಲ್ವಾ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು ಅಂತ? ಸೊ ಇನ್ ದ ರಿಫ್ಲೆಕ್ಸ್ ಆ್ಯಕ್ಷನ್, ದ ನರ್ವ್ಸ್ in the skin, that is receptors, detect the heat and passes the message through the sensory nerves to the spinal cord. Then information passes through the motor nerves to the muscles, that is effector of the hand. We will withdraw our hand. ಗೊತ್ತಾಗ್ತಿದೆ ಅಲ್ವಾ ಹೌ ರಿಫ್ಲೆಕ್ಸ್ ಆಕ್ಷನ್ ವರ್ಕ್ಸ್ ಅಂತ? ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್? ರೈಟ್ ಇಟ್ಸ್ ವರ್ಕಿಂಗ್ ಫಂಕ್ಷನ್. What is reflex action? Write its working function. What is reflex action? Write its working function. ನೋಡ್ರಿ, ಇಲ್ಲಿ ಹೀಟ್ ತಾಗುತ್ತೆ, ಹೀಟ್ ತಾಗಿದೆ ಬೆರಳಿಗೆ, ಮೆಸೇಜನ್ನು ಸೆನ್ಸರಿ ನ್ಯೂರಾನ್ ಮುಖಾಂತರ ಕಳಿಸುತ್ತೆ. ಸೆನ್ಸರಿ ನ್ಯೂರಾನು ಇಲ್ಲಿ ಇಂಟರ್ ನ್ಯೂರಾನ್ ಇನ್ ದ ಸ್ಪೈನಲ್ ಕಾರ್ಡ್, ಅಂದರೆ ಸೆನ್ಸರಿ ನ್ಯೂರಾನ್ಗೂ ಮೋಟರ್ ನ್ಯೂರಾನ್ಗೂ ಕನೆಕ್ಷನ್ ಇರುತ್ತೆ, ಬ್ರೈನಿಗೆ ಕನೆಕ್ಷನ್ ಇರುತ್ತೆ, ರಿಸಲ್ಟ್ ಕೊಡುತ್ತೆ. ಸೊ ಅದನ್ನು ಮೋಟಾರ್ ನ್ಯೂರಾನ್ ಮುಖಾಂತರ ಎಫೆಕ್ಟಾರ್ಸ್ ಅಂದರೆ ಮಸಲ್ಸಿಗೆ ಕಳಿಸುತ್ತೆ. ಸೊ ಇದನ್ನು ಸೆಂಟರ್ ಪಾರ್ಟಲ್ಲಿ ಇದೆಯಲ್ಲ, ಇದನ್ನು ಸ್ಪೈನಲ್ ಕಾರ್ಡ್ ಮತ್ತು ಬ್ರೈನನ್ನು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಈ ಸೆನ್ಸರಿ ನ್ಯೂರಾನ್ ಇಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥವನ್ನ ನಾವು PNS, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಸೊ ದಿಸ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಕ್ಷನ್. ಈ ಮಾಡುವಂಥ ಆ್ಯಕ್ಷನ್ನ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಇನ್ನು ರಿಫ್ಲೆಕ್ಸ್ ಆರ್ಕ್ ಅಂತ ಇನ್ನೊಂದು ವರ್ಡ್ ಇದೆ, ನಾವು ನೆನ್ಪಿಟ್ಕೊಬೇಕು ನೀವು. ಒಂದು ರಿಫ್ಲೆಕ್ಸ್ ಆ್ಯಕ್ಷನ್, ಇನ್ನೊಂದು ರಿಫ್ಲೆಕ್ಸ್ ಆರ್ಕ್.
ಸೊ ರಿಫ್ಲೆಕ್ಸ್ ಆರ್ಕ್ ಅಂದರೆ ಏನೂ ಇಲ್ಲ, ಆ ಪಾಸ್ ಆಗುತ್ತಲ್ಲ ಮೆಸೇಜ್ ಎಲ್ಲೆಲ್ಲೆಲ್ಲ ಹೋಗುತ್ತಲ್ಲ, ನರ್ವ್ ಇಂಪಲ್ಸಸ್ ಎಲ್ಲೆಲ್ಲೆಲ್ಲ ಹೋಗುತ್ತಲ್ಲ, ಅದನ್ನೇ ನಾವು ಹೋಗುವಂಥ ದಾರಿಯನ್ನು, ದ ಪಾತ್ ಅಟ್ ವಿಚ್ ನರ್ವ್ ಇಂಪಲ್ಸಸ್ ಪಾಸಸ್, ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಅದನ್ನು ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ನರ್ವ್ ಇಂಪಲ್ಸಸ್ ಎಲ್ಲಿಂದ ಎಲ್ಲೆಲ್ಲೆಲ್ಲ ಪಾಸ್ ಆಗುತ್ತೆ, ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಇಲ್ಲಿಂದ ಶುರುವಾಗುತ್ತೆ ನರ್ವ್ ಇಂಪಲ್ಸಸ್. ಸೊ ಇಲ್ಲಿ ಸ್ಕಿನ್ ರಿಸೀವ್ಸ್ ದ ಮೆಸೇಜ್, ನರ್ವ್ ಇಂಪಲ್ಸಸ್ ಪಾಸಿಂಗ್ ಫ್ರಮ್ ಸೆನ್ಸರಿ ನ್ಯೂರಾನ್ ಟು ದ ಸ್ಪೈನಲ್ ಕಾರ್ಡ್, ಇಂಟರ್ ನ್ಯೂರಾನ್ ಇನ್ ದ ಸ್ಪೈನಲ್ ಕಾರ್ಡ್. ಇಂಟರ್ ನ್ಯೂರಾನ್ ಇರುತ್ತೆ ಅಂದರೆ ಎರಡು ಮಿಕ್ಸ್ಡ್ ನ್ಯೂರಾನ್, ಇಲ್ಲಿ ಸೆನ್ಸರ್ ನ್ಯೂರಾನ್ ಇರುತ್ತೆ, ಮೋಟರ್ ನ್ಯೂರಾನ್ ಇರುತ್ತೆ. ಸೊ ಅಲ್ಲಿ ಇಂಟರ್ ನ್ಯೂರಾನಿಂದ ಸ್ಪೈನಲ್ ಕಾರ್ಡ್ ಮುಖಾಂತರ ಮೋಟರ್ ನ್ಯೂರಾನಿಂದ ಎಫೆಕ್ಟರ್, ದಟ್ ಈಸ್ ಮಸಲ್ಸ್. ಸೊ ಈ ಪಾತನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ದ ಪಾತ್ ಅಟ್ ವಿಚ್ nerve impulses passes to takes the reflex action is called reflex arc. ಅರ್ಥ ಆಗ್ತಿದೆ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ಸೊ ಇಲ್ಲಿ ನೋಡ್ರಿ, ಮತ್ತೆ ಅದನ್ನೇ ತೋರಿಸ್ತಾರೆ ಅವರು. ಏನೋ ಒಂದು ಹೊಡೆತ, ಹ್ಯಾಮರಿಂದ ಹೊಡೆತ ಬೀಳುತ್ತೆ, ಹೊಡೆತ ಬಿದ್ದ ತಕ್ಷಣ ಮೆಸೇಜಸ್ ಹೋಗುತ್ತೆ. ಎಲ್ಲಿ ಸೆನ್ಸರಿ ನ್ಯೂರಾನ್ ಮುಖಾಂತರ ಮೆಸೇಜ್ ಹೋಗುತ್ತೆ, ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ಬ್ರೈನ್ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಅದಾದಮೇಲೆ ಮೋಟರ್ ನ್ಯೂರಾನ್ ಮುಖಾಂತರ ಮಸಲ್ಸಿಗೆ ಮೆಸೇಜ್ ಬರುತ್ತೆ, ಇಲ್ಲಿರುವಂಥ ಕಾಲನ್ನು ಹಿಂದೆ ತಗೋ ಅಂತ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ದ ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಕಾಲ್ಡ್, ಇಲ್ಲಿದೆ ನೋಡಿ, ದ ಪಾತ್ವೇ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಸೊ ಸ್ಟಿಮ್ಯುಲಸ್ ಏನೋ ಒಂದು ಆಗುತ್ತೆ, ಅದನ್ನು ರಿಸೀವ್ ಮಾಡ್ಕೊಳುತ್ತೆ ರಿಸೆಪ್ಟರ್ಸ್, ಸೆನ್ಸ್ ಆರ್ಗನ್ಸ್, ಅಲ್ಲಿಂದ ಸೆನ್ಸರಿ ನ್ಯೂರಾನ್ಗೆ ಹೋಗುತ್ತೆ, ಅಲ್ಲಿಂದ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ, ಅಲ್ಲಿಂದ ಮೋಟರ್ ನ್ಯೂರಾನ್ಗೆ ಮೆಸೇಜ್ ಬರುತ್ತೆ, ಅಲ್ಲಿಂದ ಎಫೆಕ್ಟರ್ಸಿಗೆ ಬರುತ್ತೆ, ಮಸಲ್ಸಿಗೋ ಅಥವಾ ಗ್ಲ್ಯಾಂಡ್ಸಿಗೋ. ಆಮೇಲೆ ಅದಕ್ಕೆ ತಕ್ಕಂತೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಇದನ್ನೇ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ರಿಫ್ಲೆಕ್ಸ್ ಆರ್ಕ್. In the reflex arc, the stimulus is received by the receptors, the sense organ. It passes through the sensory nerves to the spinal cord. From the spinal cord to the information passes through the motor nerves to the effectors, that is muscles or glands, for the response. So this is called reflex arc. I hope you all understood reflex arc, dear students. Take down the question. What is reflex arc? What is reflex arc? And one more question. Draw the schematic representation of reflex arc. Draw the schematic representation of reflex arc. ಆಯ್ತಾ? ಓಕೆ, ರೈಟ್. ಸೊ ರಿಸೆಪ್ಟರ್ಸ್ ಮತ್ತೆ ಅದನ್ನು ಹೇಳ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. So dear students, this is about control and coordination takes place in human beings by using nervous system. Control and coordination takes place in human beings by using nervous system. So ಈ ರೀತಿ ನಮ್ಮ ಬಾಡಿ ನರ್ವಸ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಬಾಡಿಯ ಬೇರೆ ಬೇರೆ ಆರ್ಗನ್ಸನ್ನು ಕೋಆರ್ಡಿನೇಟ್ ಮಾಡುತ್ತೆ. ಬೇರೆ ಬೇರೆ ಆರ್ಗನ್ಸ್ ಒಟ್ಟಾಗಿ ವರ್ಕ್ ಮಾಡೋ ಹಾಗೆ ಕೋಆರ್ಡಿನೇಟ್ ಮಾಡುತ್ತೆ. ಹಾಗೆಯೇ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ನರ್ವಸ್ ಸಿಸ್ಟಮ್. ಹಾಗೆಯೇ ಅದ್ರ ಜೊತೆಗೆ ಇನ್ನೂ ಒಂದು ಸಿಸ್ಟಮ್ ಇದೆ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡೋದು, ಅದು ಹಾರ್ಮೋನಲ್ ಸಿಸ್ಟಮ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಂಡೋಕ್ರೈನ್ ಸಿಸ್ಟಮ್. ಸೊ ಪ್ಲ್ಯಾಂಟ್ಸ್ಗಳು ಹೇಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುತ್ತೆ? ಪ್ಲ್ಯಾಂಟ್ಸ್ಗಳಲ್ಲಿ ಏನಾದರೂ ನರ್ವ್ಸ್ಗಳಿದಾವ, ನರ್ವಸ್ ಸಿಸ್ಟಮ್ ಇದಾವ, ನರ್ವ್ಸ್ಗಳನ್ನ ನೋಡ್ತೀವ ನಾವು, ಬ್ಲಡ್ ನೋಡ್ತೀವ, ಅಥವಾ ನರ್ವಸ್ ಸಿಸ್ಟಮ್ನ ನೋಡ್ತೀವ ನಾವು ಪ್ಲ್ಯಾಂಟ್ಸಲ್ಲಿ? ದೇರ್ ಈಸ್ ನೋ ನರ್ವಸ್ ಸಿಸ್ಟಮ್ ಇನ್ ದ ಪ್ಲ್ಯಾಂಟ್. ಹಾಗಾದ್ರೆ ಆದರೂ ಕೂಡ ಪ್ಲ್ಯಾಂಟ್ಗಳು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡ್ತವೆ. ಹೇಗೆ ಸರ್ ಮಾಡ್ತವೆ? ಎಲ್ಲಿ ಮಾಡ್ತವೆ ಸರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್? ಪ್ಲ್ಯಾಂಟ್ಸ್ ಹೆಂಗಿರ್ತವೋ ಹಾಗೆ ಇರ್ತಾವಲ್ಲ ಅಂತ ಕೇಳಿದರೆ, ನೋ, ಪ್ಲ್ಯಾಂಟ್ಸ್ಗಳು ಕೂಡ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡ್ತವೆ. ಬೇಕಾದರೆ ನೀವು ಟಚ್ ಮಿ ನಾಟ್ ಪ್ಲ್ಯಾಂಟನ್ನು ಟಚ್ ಮಾಡಿ ನೋಡ್ರಿ, ಅದು ಹೇಗೆ ಮುದುಟ್ಕೊಳುತ್ತೆ. ಪ್ಲ್ಯಾಂಟ್ಗಳು ಗ್ರೋತ್ ಆಗ್ತಾವಲ್ವ, ಚಿಕ್ಕವಿದ್ದು ದೊಡ್ಡವಾಗ್ತವೆ. ಸೊ ಈ ಕಡೆನೇ ಯಾಕೆ ಮೂವ್ ಆಗಬೇಕು? ಪ್ಲ್ಯಾಂಟ್ಗಳಿಗೆ ಒಂದು ಸೈಡಲ್ಲಿ ಮಾತ್ರ ವಾಟರ್ ಕೊಟ್ಟು ನೋಡ್ರಿ, ಅವುಗಳೆಲ್ಲ ಪ್ಲ್ಯಾಂಟ್ಗಳು ರೂಟ್ಸ್ಗಳೆಲ್ಲ ಆ ಕಡೆಗೆ ಮೂವ್ ಆಗುತ್ತೆ. ಪ್ಲ್ಯಾಂಟ್ಸ್ಗಳು ನೋಡ್ರಿ, ಬಳ್ಳಿಗಳಿರ್ತಾವಲ್ಲ ಪ್ಲ್ಯಾಂಟಲ್ಲಿ, ಬಳ್ಳಿಗಳು ಟೆಂಡ್ರಿಲ್ಸ್ ಅಂತ ಕರಿತೀವಿ. ಅವುಗಳು ನೋಡ್ರಿ, ಯಾವ್ದಾದ್ರು ಒಂದು ಸಪೋರ್ಟ್ನ ಈ ಕಡೆಗೆ ಇಡ್ರಿ, ಪ್ಲ್ಯಾಂಟ್ ಬಳ್ಳಿಗಳು ಹತ್ಕೊಳ್ತಾವಲ್ಲ, ನೋಡಿದಿರಲ್ವ ನೀವು?
ಈ ತರಕಾರಿ ಬಳ್ಳಿಗಳು, ಬೀನ್ಸ್ ಬಳ್ಳಿಗಳು ನೋಡಿರ್ತೀರ ನೀವು. ಸೊ ಅವುಗಳು ನೋಡ್ರಿ, ಅದ್ರ ಸಪೋರ್ಟ್ ಯಾವ ಕಡೆಗಿದೆಯೋ ಆ ಕಡೆಗೆ ಮೂವ್ ಆಗ್ತವೆ ಅವು. ಯು ಕ್ಯಾನ್ ಸಿ ಅಮೇಝಿಂಗ್ ಥಿಂಗ್ಸ್ ಇನ್ ದ ಪ್ಲಾಂಟ್ಸ್ ಆಲ್ಸೋ. ಸೊ ಪ್ಲಾಂಟ್ಸು ಕೂಡ ನಮ್ಮ ಹ್ಯೂಮನ್ ಬಾಡಿಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಆಗುತ್ತೆ ನರ್ವಸ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು. ಹಾಗೆಯೇ ಪ್ಲಾಂಟ್ಸ್ಗಳು ಕೂಡ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡ್ತವೆ, ಆದರೆ ನರ್ವಸ್ ಸಿಸ್ಟಮ್ ಇಲ್ಲ ಅವುಗಳಲ್ಲಿ. ಹಾಗಾದರೆ ಬೇರೆ ಇನ್ಯಾವುದೋ ಸಿಸ್ಟಮ್ ಪ್ಲಾಂಟ್ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾದರೆ ಅದ್ಯಾವ ಸಿಸ್ಟಮ್? ಅದು ಹಾರ್ಮೋನಲ್ ಸಿಸ್ಟಮ್. ಪ್ಲಾಂಟ್ ಹಾರ್ಮೋನ್ಸ್ ಅಂತ ಕರಿತೀವಿ ಅವುಗಳನ್ನ. ಈ ಪ್ಲಾಂಟ್ ಹಾರ್ಮೋನ್ಸ್ಗಳು ಪ್ಲಾಂಟ್ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ. ಯಾವ್ಯಾವ ಥರದ ಹಾರ್ಮೋನ್ಸ್ ಇದೆ, ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ನಮ್ಮ ಬಾಡಿಯಲ್ಲೂ ಕೂಡ ನರ್ವಸ್ ಸಿಸ್ಟಮ್ನ ಜೊತೆಗೆ ಇನ್ನೂ ಒಂದು ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ, ಅದೇ ಅನಿಮಲ್ ಹಾರ್ಮೋನ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್. ದಟ್ ಒನ್ ಆಲ್ಸೋ ವಿ ವಿಲ್ ಡಿಸ್ಕಸ್ ಇನ್ ದ coming classes. In the next class, we will discuss about the plant hormones. Very interesting, very amazing concept. We will discuss in the next class. Dear students, I hope you all understood today's lesson. If you are having any doubts, any clarifications, you can ask the questions in the group. We will answer for that. Okay, I hope you all understood. Thank you. We will meet in the next class.